ನಾನು ಕ್ಯಾನ್ಸರ್ ಬಗ್ಗೆ ಬೆಸ್ಟ್ ಸೊಲ್ಯೂಷನ್ ಕೊಡಕ್ಕೆ ಬಂದಿದ್ದೀನಿ. ಅದಕ್ಕೂ ಮುಂಚೆ ನಾವು ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕಲ್ವಾ. ಕ್ಯಾನ್ಸರ್ ಅನ್ನೋದು ಒಂದು ಡೆಡ್ಲಿ ಡಿಸೀಸ್, ತುಂಬ ಶಾರ್ಟ್ ಟೈಮಲ್ಲೇ ನಮ್ಮ ಲೈಫ್ನ ಎಂಡ್ ಮಾಡುತ್ತೆ. ಇದು ಸರ್ವೈಕಲ್ ಕ್ಯಾನ್ಸರ್ ಬರೋದಕ್ಕೆ ಒಂದು ವೈರಸ್ ಕೂಡ ಕಾರಣ ಆಗಿರುತ್ತೆ ಮೆನಿ ಟೈಮ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಗೋಡ್ತಿ ಕನ್ನಡ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ. ಏನು ಎತ್ತ ಅಂತ ಈ ವ್ಲಾಗ್ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತಂದರೆ, ಎಲ್ಲರೂ ಪ್ಲೀಸ್ ನಿಮ್ಮ ಹೆಲ್ತ್ ಬಗ್ಗೆ ಕೇರ್ ಮಾಡಿ. ಯಾಕಂದರೆ ಒಂದು ಚಿಕ್ಕ ನೆಗ್ಲೆಕ್ಟಿಂದ ಶಾರ್ಟ್ ಟೈಮಲ್ಲಿ ನಮ್ಮ ಲೈಫ್ನ ನಾವು ಕಳ್ಕೊತಾ ಇದ್ದೀವಿ. ಅದು ಬೇರೆ ಯಾವ ಡಿಸೀಸಸ್ ಅಂತ ನೀವು ಚಿಂತೆ ಮಾಡ್ತಿದ್ದೀರಾ, ಅದು ಬೇರೆ ಯಾವುದು ಅಲ್ಲ, ಕ್ಯಾನ್ಸರ್. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡೋಣ ಅಂತ ನಾನು ಬ್ಯಾಂಗ್ಳೂರಲ್ಲಿರೋ ಪುನರ್ಜನ್ ಆಯುರ್ವೇದಿಕ್ ಹಾಸ್ಪಿಟಲ್ಗೆ ಬಂದಿದ್ದೀನಿ. ಸೊ ಇಲ್ಲಿ ಕ್ಯಾನ್ಸರ್ ಡಿಸೀಸಸ್ನ ಟ್ರೆಡಿಷ್ನಲ್ ಮೆಥಡಲ್ಲಿ ಕ್ಯೂರ್ ಮಾಡ್ತಾರೆ. ಆ್ಯಂಡ್ ನಾನು ಇಲ್ಲಿ ಡಾಕ್ಟರ್, ಪೇಷಂಟ್, ಸ್ಟಾಫ್ ಎಲ್ಲರನ್ನೂ ನಾನು ಕನ್ಸಲ್ಟ್ ಮಾಡಿದೆ. ಎಲ್ಲರೂ ನನಗೆ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡೋರು. ಆ್ಯಂಡ್ ನಾನು ತುಂಬ ಮಾಹಿತಿನ ತಿಳ್ಕೊಂಡೆ. ಆ್ಯಂಡ್ ನಿಮಗೂ ಅಷ್ಟೇ ಏನಾದ್ರು ನಿಮಗೆ ಡೌಟ್ಸ್ ಏನಾದ್ರು ಇತ್ತು ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಅದಕ್ಕೆ ಡಾಕ್ಟರ್ಸ್ ನಿಮಗೆ ಸಜೆಷನ್ ಮಾಡ್ತಾರೆ. ಹಾಗಾಗಿ ಕ್ಯಾನ್ಸರ್ಗೆ ನಾನು ಒಂದು ಬೆಸ್ಟ್ ಸೊಲ್ಯೂಷನ್ ಕೊಡಕ್ಕೆ ಬಂದಿದ್ದೀನಿ. ಅದಕ್ಕೂ ಮುಂಚೆ ನಾವೆಲ್ಲ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಈ ವ್ಲಾಗ್ನ ಮಿಸ್ ಮಾಡ್ದಲೇ, ನೀವು ಸ್ಕಿಪ್ ಮಾಡ್ದಲೇ ಫುಲ್ ನೋಡಿ. ಕ್ಯಾನ್ಸರ್ ಬಗ್ಗೆ ನಾವು ಕಂಪ್ಲೀಟಾಗಿ ತಿಳ್ಕೊಳ್ಳೋಕ್ಕೂ ಮುಂಚೆ ಲೆಟ್ ಮಿ ಟೆಲ್ ಯು ಫ್ಯೂ ಥಿಂಗ್ಸ್. ಸೊ ಕ್ಯಾನ್ಸರ್ ಅನ್ನೋದು ಒಂದು ಡೆಡ್ಲಿ ಡಿಸೀಸಸ್. ಸೊ ಏನಂದರೆ ಇದ್ರ ಸಿಮ್ಟಮ್ಸ್ ಬರೋದೇ ನಮಗೆ ಗೊತ್ತಾಗಲ್ಲ. ತುಂಬ ಶಾರ್ಟ್ ಟೈಮಲ್ಲೇ ನಮ್ಮ ಲೈಫ್ನ ಎಂಡ್ ಮಾಡುತ್ತೆ ಇದು. ಸೊ ಏನಂತ ಅಂದರೆ ಕೆಲವೊಂದು ಸರಿ ನಮಗೆ ಫೀವರ್, ಕೋಲ್ಡ್, ಏನಾದ್ರು ವಾಮಿಟಿಂಗ್ ಬಂದಾಗ ನಾವು ಏನೋ ಸಣ್ಣದಾಗಿ ಜ್ವರ ಬಂದಿದೆ ಅಂತ ಅಂದ್ಕೊಂಡು ಬರೀ ಒಂದು ಮಾತ್ರೆಯಲ್ಲೇ ನಾವು ಅದನ್ನು ಕ್ಯೂರ್ ಆಗುತ್ತೆ ಅಂತ ಅಂದ್ಕೊಳ್ತೀವಿ. ಬಟ್ ಅದು ಹಾಗಲ್ಲ. ನಮಗೆ ಗೊತ್ತಿಲ್ಲದಲೇ ಅದು ನಮಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗೋಷ್ಟರಲ್ಲಿ ಫೈನಲ್ ಸ್ಟೇಜ್ ಈ ಥರ ಆಗಿರುತ್ತೆ. ಸೊ ಈ ಥರ ನೀವು ನೆಗ್ಲೆಕ್ಟ್ ಮಾಡ್ಕೊಬೇಡಿ. ನಿಮಗೆ ಯಾವುದೇ ಚಿಕ್ಕ ಒಂದು ಸಿಮ್ಟಮ್ಸ್ ಬಂದರೂ ನೀವು ಕೂಡಲೇ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಅವ್ರನ್ನ ಸಜೆಷನ್ ತೊಗೋಬೇಕು ನೀವು ಡಾಕ್ಟರ್ಸ್ದು, ಏನಾಗಿದೆ ಎತ್ತ ಅಂತ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡಿಕೊಂಡು ತುಂಬ ಶಾರ್ಟ್ ಪೀರಿಯಡಲ್ಲಿ ನಿಮ್ಮ ಲೈಫ್ನ ನೀವು ಹಾಳು ಮಾಡ್ಕೋಬೇಡಿ. ಹಲೋ ಮ್ಯಾಮ್, ನನ್ನ ಹೆಸರು ಚಾಂದಿನಿ ಅಂತ. ಆಲ್ ಇನ್ ಒನ್ ಗೋಡ್ತಿ ಕನ್ನಡ ಚಾನಲಿಂದ ನಾನು ಬರ್ತಾ ಇರೋದು. ಸೊ ನನಗೆ ಈ ಕ್ಯಾನ್ಸರ್ ಬಗ್ಗೆ ಸ್ವಲ್ಪ ನನ್ನ ಒಂದು ವ್ಯೂವರ್ಸ್ಗಳಿಗೆ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ನಾನು ತೋರಿಸ್ಬೇಕು. ಹಾಗಾಗಿ ನಾನು ಇವತ್ತು ಅದ್ರ ಬಗ್ಗೆ ತಿಳ್ಕೊಳಕ್ಕಂತ ಬಂದಿದ್ದೀನಿ. ಸೊ ಫಸ್ಟು ಇವಾಗ ಕ್ಯಾನ್ಸರ್ ಅಂತ ಇವಾಗ ಯಾವುದೇ ಒಂದು ಪೇಷಂಟ್ ಬಂದ್ರೂ ಸೊ ನೀವು ಕ್ಯಾನ್ಸರ್ ಅಂತ ಹೇಗೆ ನೀವು ಫೈಂಡ್ ಮಾಡ್ತೀರಾ, ಯಾವ್ಯಾವ ಟೆಸ್ಟ್ ಎಲ್ಲ ನೀವು ಮಾಡ್ತೀರಾ? ಓಕೆ, ಯೂಶ್ವಲಿ ಏನಾಗುತ್ತೆ, ಏನಾದರೂ ಒಂದು ಸಿಮ್ಟಮ್ ಇಟ್ಕೊಂಡು ಬರ್ತಾರೆ ಪೇಷಂಟ್. ಅಂದರೆ ಫಾರ್ ಎಕ್ಸಾಂಪಲ್ ಕೆಮ್ಮು ಇರ್ಬೋದು, ತಲೆನೋವು ಇರ್ಬೋದು. ಇನಿಷಿಯಲಿ ಏನು ಮಾಡ್ತಾರೆ, ಮೆಡಿಸಿನ್ಸ್ ಕೊಡ್ತಾರೆ. ಆ ಇನಿಷಿಯಲ್ ಮೆಡಿಸಿನ್ಸಲ್ಲಿ ಒಂದು ವಾರ, ಒಂದು 3 to 4 ಡೇಸಲ್ಲಿ ರೆಡ್ಯೂಸ್ ಆಗಿಲ್ಲ ಅಂದರೆ ಏನಾದರೂ ಒಂದು ಸೆಕೆಂಡರಿ ಇನ್ವೆಸ್ಟಿಗೇಷನ್ಸ್ ಹೇಳ್ತಾರೆ. ಫಸ್ಟಿಗೆ ಏನಾಗುತ್ತೆ, ನಾರ್ಮಲ್ ಬ್ಲಡ್ ಟೆಸ್ಟ್ ಹೇಳ್ತಾರೆ, ಅಂದರೆ ಕಂಪ್ಲೀಟ್ ಬ್ಲಡ್ ಕೌಂಟ್ ಹೇಳ್ತಾರೆ. ಅದು ಬಿಟ್ಟರೆ ಬೇರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಒಂದು USG ಅಂದರೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಹೇಳ್ತಾರೆ. ಅಥವಾ ಬ್ರೈನ್ ತಲೆ ಭಾಗದ್ದೇನಾದರೂ ಪ್ರಾಬ್ಲಮ್ ಇದ್ದರೆ MRI ಸ್ಕ್ಯಾನ್ಗಳು ಇಂಥದ್ದೆಲ್ಲ ಹೇಳ್ತಾರೆ. ಸೊ ಆ ಸ್ಕ್ಯಾನ್ಗಳಲ್ಲಿ ಏನಾದರೂ ವೇರಿಯೇಷನ್ ಕಂಡ್ರೆ ಫಾರ್ ಫರ್ದರ್ ಇನ್ವೆಸ್ಟಿಗೇಷನ್ಸು ನೆಕ್ಸ್ಟ್ ಏನು ಮಾಡ್ತಾರೆ, ತುಂಬ ಕಡೆ ಪ್ರಾಬ್ಲಮ್ ಇದೆ ಅಂತ ಕಂಡ್ರೆ ಫಸ್ಟ್ ದೇ ವಿಲ್ ಗೋ ಟು ಪೆಟ್ ಸ್ಕ್ಯಾನ್. ಆ ಥರ ಎಲ್ಲ ಬರೀ ಯಾವುದೋ ಒಂದು ಜಾಗದಲ್ಲಿ ಪ್ರಾಬ್ಲಮ್ ಇದೆ ಅಂದರೆ ಅದಕ್ಕೊಂದು CT ಸ್ಕ್ಯಾನ್ ಮಾಡಿಸ್ತಾರೆ. CT ಸ್ಕ್ಯಾನ್ ಮಾಡಿಸಿದಾಗ ಅಲ್ಲಿ ಏನಾದರೂ ಒಂದು ಮಾಸ್ ಥರ ಗ್ರೋತ್ ಏನಾದರೂ ಇದೆ, ಯಾವುದಾದ್ರು ಪಾರ್ಟ್ ಆಫ್ ದಿ ಬಾಡಿಯಲ್ಲಿ ಇದೆ ಅಂದರೆ ಅದು ಗೊತ್ತಾಗುತ್ತೆ. ಆದರೆ ಅದು ಕ್ಯಾನ್ಸರಸ್ ಗ್ರೋತಾ ಅಥವಾ ನಾರ್ಮಲ್ ಏನೋ ಗಡ್ಡೆನಾ ಅಥವಾ ಕ್ಯಾನ್ಸರ್ ಗಡ್ಡೆನಾ ಗೊತ್ತಾಗೋದಿಲ್ಲ. ಸೊ ಅದು ಗೊತ್ತಾಗಬೇಕಂದ್ರೆ ಬಯೋಪ್ಸಿ ಅಂತ ಮಾಡ್ತಾರೆ. ಯೂಶಲಿ ಬಯೋಪ್ಸಿ ಅಂದರೆ ಅಲ್ಲಿ ಗಡ್ಡೆ ಏನು ಬೆಳೆದಿರುತ್ತೆ ಅದರದ್ದು ಸ್ವಲ್ಪ ಸ್ಯಾಂಪಲ್ ತೊಗೊಳ್ತಾರೆ, ಒಂದು ಸ್ಮಾಲ್ ಪೀಸ್ ಆಫ್ ಇಟ್. ಅದನ್ನು ತೊಗೊಂಡು ಅದನ್ನು ಲ್ಯಾಬಲ್ಲಿ ತೊಗೊಂಡೋಗಿ ಕಲ್ಚರ್ ಮಾಡಿ ನೋಡ್ತಾರೆ ಅದು ಕ್ಯಾನ್ಸರಸ್ ಗ್ರೋತಾ ಅಲ್ವಾ ಅಂತ. ಸೊ ದಟ್ ವಿಲ್ ಬಿ ದ ಐಡಿಯಲ್ ಟೆಸ್ಟ್ ಫಾರ್. ಅದಾದಮೇಲೆ ಏನಾದರೂ ಆಲ್ರೆಡಿ ಅದು ತುಂಬ ಮುಂದುವರೆದಿರೋ ಸ್ಟೇಜ್ ಅಂದರೆ ಅದು ಬಾಡೀಲಿ ಎಲ್ಲಿ ಬೇಕಾದ್ರೂ ಸ್ಪ್ರೆಡ್ ಆಗಿರ್ಬೋದು ಅನ್ನೋ ಕೇಸ್ಗಳಲ್ಲಿ ಪೆಟ್ ಸ್ಕ್ಯಾನ್ ಅಂತ ಮಾಡ್ತೇವೆ. ಪೆಟ್ ಸ್ಕ್ಯಾನ್ ಯಾಕೆ ಮಾಡ್ತಾರೆ ಅಂದರೆ ಬೇರೆ ಯಾವುದು CT ಅಥವಾ ಅಲ್ಟ್ರಾಸೌಂಡ್ ಸ್ಕ್ಯಾನ್ಗಳಲ್ಲಿ ಒಂದು ಸಣ್ಣ ಗ್ರೋತ್ ಇದ್ದರೆ ಅದರಲ್ಲಿ ಐಡೆಂಟಿಫೈ ಆಗೋದಿಲ್ಲ. ಸೊ ಎಲ್ಲೇ ಒಂದು ಸಣ್ಣ ಗ್ರೋತ್ ಇದ್ದರೂ ಕೂಡ ಗೊತ್ತಾಗಬೇಕಂದ್ರೆ ಫಾರ್ ಕರೆಂಟ್ ಸಿಚುವೇಶನ್ ಪೆಟ್ ಸ್ಕ್ಯಾನ್ ಇಸ್ ದ ಬೆಸ್ಟ್ ಅವೈಲೇಬಲ್ ಥಿಂಗ್. ಸೊ ಪೆಟ್ ಸ್ಕ್ಯಾನ್ ಮಾಡಿದಾಗ ಬೇರೆ ಯಾವುದಾದ್ರೂ ಪಾರ್ಟ್ ಆಫ್ ದಿ ಬಾಡಿಯಲ್ಲಿ ಎಲ್ಲಾದರೂ ಸಣ್ಣ ಲೀಷನ್ಸ್ ಆದರೂ ಆಗಲಿ ಇದೆಯಾ, ಮತ್ತು ಅದು ಎಷ್ಟು ಫಾಸ್ಟಾಗಿ ಮಲ್ಟಿಪ್ಲೈ ಆಗ್ತಿದೆ ಅನ್ನೋದು ಗೊತ್ತಾಗುತ್ತೆ ಪೆಟ್ ಸ್ಕ್ಯಾನಲ್ಲಿ.
ಈಗ ನಾರ್ಮಲ್ ಟ್ಯೂಮರ್ ಎಲ್ಲ ಆದರೆ ಇಫ್ ಇಟ್ ಈಸ್ ನಾಟ್ ಎ ನಾನ್ ಕ್ಯಾನ್ಸರಸ್ ಟ್ಯೂಮರ್ ಆದರೆ ಅದು ಅಷ್ಟು ಸ್ಪೀಡಾಗಿ ಮಲ್ಟಿಪ್ಲೈ ಆಗ್ತಾ ಇರೋದಿಲ್ಲ. ಪೆಟ್ ಸ್ಕ್ಯಾನಲ್ಲಿ ಅಂದರೆ ಒಂದು ಡೈ ಇಂಜೆಕ್ಟ್ ಮಾಡ್ತೀವಿ, ಆದರೆ ಏನಾಗುತ್ತೆ ಯಾವುದು ಸೆಲ್ಗಳು ಎಲ್ಲ ಅದನ್ನು ಅಬ್ಸರ್ವ್ ಮಾಡುತ್ತೆ, ಯಾವ ಸೆಲ್ಲು ತುಂಬ ಜಾಸ್ತಿ ಮಲ್ಟಿಪ್ಲೈ ಆಗ್ತಿದೆ ಅನ್ನೋದು ಗೊತ್ತಾಗುತ್ತೆ ಅದರಲ್ಲಿ. ಸೊ ಆವಾಗ ಇದು ನಾರ್ಮಲ್ ಟ್ಯೂಮರ ಅಥವಾ ಕ್ಯಾನ್ಸರಸ್ ಟ್ಯೂಮರ ಅಂತ ಗೊತ್ತಾಗುತ್ತೆ. ಸೊ ಪೆಟ್ ಸ್ಕ್ಯಾನ್ ಈಸ್ ಒನ್ ಸಚ್ ಥಿಂಗ್ ವೇರ್ ಬೇರೆ ಎಲ್ಲೇ ಸ್ಪ್ರೆಡ್ ಆಗಿದ್ರು ಗೊತ್ತಾಗುತ್ತೆ. ಸೊ ಯೂಶಲಿ ವಿ ವಿಲ್ ಸ್ಟಾರ್ಟ್ ವಿತ್ ಅ ಬ್ಲಡ್ ಟೆಸ್ಟ್. ಈಗೇನಾದರೂ ಬ್ಲಡ್ ಕ್ಯಾನ್ಸರ್ ಎಲ್ಲ ಇದ್ದರೆ ಅದರಲ್ಲೇನು ಟ್ಯೂಮರ್ ಅಂತ ಬೆಳೆದಿರೋದಿಲ್ಲ, ಬ್ಲಡ್ಡಲ್ಲಿ ಕೌಂಟ್ಸ್ ವೇರಿಯೇಷನ್ ಆಗುತ್ತೆ. ಸೊ ಅದಕ್ಕೆ ಫಸ್ಟ್ ಸಿಂಪಲ್ ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ ಆ್ಯಂಡ್ ಕಂಟಿನ್ಯೂಸ್ಲಿ ವಿ ಗೋ ಆನ್ ಡೂಯಿಂಗ್ ಇಟ್ ಟು ಅಬ್ಸರ್ವ್ ದ ಚೇಂಜಸ್. ಅದಾದಮೇಲೆ ಸಮ್ಟೈಮ್ಸ್ ವಿಲ್ ಡೂ ಬೋನ್ ಮ್ಯಾರೋ ಬಯೋಪ್ಸಿ, ಬಿಕಾಸ್ ಬ್ಲಡ್ ಸೆಲ್ಗಳೆಲ್ಲ ಹುಟ್ಟೋದು ಬೋನ್ ಮ್ಯಾರೋ ಇಂದ ಅಲ್ವಾ. ಸೊ ಬೋನ್ ಮ್ಯಾರೋ ಬಯೋಪ್ಸಿ ಕೂಡ ಮಾಡ್ತಾರೆ. ಸೊ ಇನಿಷಿಯಲಿ ಏನು ಸಿಂಪಲ್ ಬ್ಲಡ್ ಟೆಸ್ಟಿಂದ ಶುರು ಮಾಡ್ತೀವಿ, USG ಮಾಡ್ತೀವಿ, ಅದರಲ್ಲೂ ವೇರಿಯೇಷನ್ ಕಂಡ್ರೆ ದೆನ್ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ದೇ ವಿಲ್ ಗೋ ಫಾರ್ CT ಸ್ಕ್ಯಾನ್ ಅಥವಾ MRI ಸ್ಕ್ಯಾನ್. ಅದರಲ್ಲೂ ವೇರಿಯೇಷನ್ ಇದೆ ಅಂದರೆ ಒಂದು ಬಯೋಪ್ಸಿ ಮಾಡ್ತಾರೆ. ಬಯೋಪ್ಸಿಯಲ್ಲಿ ನಮಗೆ ಕನ್ಫರ್ಮೇಷನ್ ಸಿಗುತ್ತೆ. ಮತ್ತು ದೇಹದಲ್ಲಿ ಬೇರೆ ಬೇರೆ ಎಲ್ಲಾದರೂ ಸ್ಪ್ರೆಡ್ ಆಗಿದೆಯಾ ಅಂತ ತಿಳ್ಕೊಬೇಕಂದ್ರೆ ಯೂಶಲಿ ಪೆಟ್ ಸ್ಕ್ಯಾನ್ ಮಾಡ್ತಾರೆ. ಸೊ ದೀಸ್ ಆರ್ ದ ಜನರಲಿ ಯೂಸ್ಡ್ ಇನ್ವೆಸ್ಟಿಗೇಷನ್ಸ್. ಇದು ಬಿಟ್ಟು ಅದು ಏನು ಕಾರಣಕ್ಕಾಗಿದೆ ಅಂತೆಲ್ಲ ತಿಳ್ಕೊಳ್ಳೋಕ್ಕೆ ಮತ್ತು ಅದರ ಕ್ವಾಲಿಟಿ ಏನು. ಈಗ ಬ್ರೆಸ್ಟ್ ಕ್ಯಾನ್ಸರಲ್ಲಿ ಅಂದರೆ ಅದೊಂದು 3 ಟೈಪ್ಸ್ ಇರುತ್ತೆ, ಯಾವ್ಯಾವ ರೆಸೆಪ್ಟರಿಗೆ ಅದು ಸೆನ್ಸಿಟಿವ್ ಇದೆ ಅಂತೆಲ್ಲ ತಿಳ್ಕೊಳ್ಳೋಕೆ ಒಂದು ಟೆಸ್ಟ್ ಮಾಡ್ತಾರೆ, ಮ್ಯಾಮೋಗ್ರಾಮ್ ಮಾಡ್ತಾರೆ, ಅಥವಾ ಪ್ಯಾಪ್ಸ್ಮಿಯರ್ ಮಾಡ್ತಾರೆ ವೆಜನಲ್ ಕ್ಯಾನ್ಸರ್, ಏನು ಸರ್ವಿಕ್ಸಲ್ ಕ್ಯಾನ್ಸರ್ ಆದರೆ. ಸೊ ಅದು ಕೆಲವೊಂದು ಭಾಗಗಳಿಗೆ ಸಣ್ಣ ಸಣ್ಣ ಬೇರೆ ಟೆಸ್ಟ್ ಇದೆ, ಬಟ್ ಜನರಲಿ ದಿಸ್ ವಿಲ್ ಬಿ ದ ಟೆಸ್ಟ್. ಸ್ಟಾರ್ಟ್ ಮಾಡಿ ಸಣ್ಣ ಟೆಸ್ಟಿಂದ ದೆನ್ ಇಫ್ ರಿಕ್ವೈರ್ಡ್ ದೆಲ್ ಗೋ ಫಾರ್ ದ ಫರ್ದರ್ ಟೆಸ್ಟ್. ಇನಿಷಿಯಲಿನ ಯಾರು ಪೆಟ್ CT ಯೂಶಲಿ ಮಾಡಲ್ಲ, ಬಟ್ ಇದೆಲ್ಲ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಇವಾಗ ನಿಮಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ನೀವೇನು ಮಾಡ್ತೀರಾ, ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀರಾ. ಸೊ ಡಾಕ್ಟರ್ ಕನ್ಸಲ್ಟ್ ಮಾಡಿದ್ಮೇಲೆ ಅವರು ಕೆಲವೊಂದು ಪ್ರಿಸ್ಕ್ರಿಪ್ಷನ್, ಮೆಡಿಸನ್, ಟ್ರೀಟ್ಮೆಂಟ್ ಅಂತೆಲ್ಲ ಕೊಡ್ತಾರೆ. ಅದನ್ನು ನೀವು ತಪ್ಪದೆ ಫಾಲೋ ಮಾಡ್ತೀರಾ. ಬಟ್ ಆ ಟ್ರೀಟ್ಮೆಂಟ್ ನಿಮ್ಮ ಬಾಡಿಗೆ ಎಫೆಕ್ಟ್ ಆಗ್ತಿದೆ, ನಿಮ್ಮ ಕಾಯಿಲೆ ಕ್ಯೂರ್ ಆಗ್ತಿದೆ ಅಂತ ನೀವು ಹೇಗೆ ತಿಳ್ಕೊತೀರಾ? ಯಾವತ್ತಾದರೂ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಸೊ ಇನ್ನೊಂದು ಯೋಚನೆ ಮಾಡೋ ಸಂಗತಿ ಏನಂದರೆ ಕಾಸ್ಟ್. ನಾವು ಈ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ಮೇಲೆ ಎಷ್ಟು ಖರ್ಚಾಗುತ್ತೆ ಅಂತ ಯಾರಿಗಾದರೂ ಐಡಿಯಾ ಇದೆಯಾ? ಸೊ ನಾವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚೇ ಖರ್ಚಾಗುತ್ತೆ ಹೊರತು ಕಡಿಮೆ ಆಗಲ್ಲ. ಸೊ ಟ್ರೀಟ್ಮೆಂಟು ಕಂಪ್ಲೀಟ್ ಆಗಿ ಮುಗಿಯೋಷ್ಟರಲ್ಲಿ ನಾವು ಸಾಕಷ್ಟು ದುಡ್ಡನ್ನ ಖರ್ಚು ಮಾಡಿ ಸಾಕಾಗಿರುತ್ತೆ ನಮಗೆ. ಸೊ ಓಕೆ, ಇವಾಗ ಕಾಸ್ಟ್ ಖರ್ಚು ಮಾಡೋಕ್ಕೂ ನೀವು ರೆಡಿ ಇದ್ದೀರಾ ಆ್ಯಂಡ್ ಪೇಯ್ನ ಅನುಭವಿಸೋಕ್ಕೂ ರೆಡಿ ಇದ್ದೀರಾ. ಬಟ್ ಇದರಿಂದ ನಿಮಗೆ ಗೇನ್ ಇದೆಯಾ? ಸೊ ಇವಾಗ ಡಾಕ್ಟರ್ ನಿಮಗೆ ಆಪ್ರೇಷನ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ. ಸೊ ಆಪ್ರೇಷನ್ ಮಾಡಿದಾಗ ಅವರು ಕ್ಯಾನ್ಸರ್ನ ಒಂದು ಸೆಲ್ಸ್ಗಳನ್ನ ಅವರು ರಿಮೂವ್ ಮಾಡ್ತಾರೆ. ಸೊ ಕೆಲವೊಂದು ಸರಿ ಅವರು ಆಪ್ರೇಷನ್ ಮಾಡಿದಾಗ ಕೆಲವೊಂದು ಚಿಕ್ಕ ಸೆಲ್ಸು ನಮ್ಮ ಬಾಡಿ ಒಳಗಡೆ ಹಾಗೆ ಇರುತ್ತೆ, ಬಟ್ ಆ ಚಿಕ್ಕ ಸೆಲ್ಸು ಒಂದು ಟ್ಯೂಮರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನೀವು ಇನ್ನೊಂದು ಗಮನಿಸಿದ್ದೀರಾ, ನಾನು ಆವಾಗಲೇ ಹೇಳಿದೆ ಡಾಕ್ಟರ್ ಏನಾದ್ರು ಆಪ್ರೇಷನ್ ಮಾಡಿದಾಗ ಕೆಲವೊಂದು ಸರಿ ಒಂದು ಚಿಕ್ಕ ಸೆಲ್ಸ್ ಹಾಗೆ ಉಳಿಯುತ್ತೆ ಅಂತ. ಸೊ ಆ ಥರ ಒಂದು ಚಿಕ್ಕ ಸೆಲ್ಸ್ ನಮ್ಮ ಬಾಡಿಲಿ ಓನ್ ಆಗಿ ಮಲ್ಟಿಪಲ್ ಆಗ್ತಾ ಹೋಗುತ್ತೆ. ಸೊ ಮಲ್ಟಿಪಲ್ ಆಗಿ ಟ್ಯೂಮರ್ ಆಗಿ ಕನ್ವರ್ಟ್ ಆಗುತ್ತೆ. ಹೀಗೆ ಕನ್ವರ್ಟ್ ಆದಾಗ ನಮ್ಮ ಬಾಡಿಲಿರೋ ಸೆಲ್ ಮೆಟಬಾಲಿಸಮ್ನಾಗೆ ಅದು ಎಫೆಕ್ಟ್ ಆಗುತ್ತೆ. ಸೊ ಇದು ಒಂದು ಆರ್ಗನಿಂದ ಇನ್ನೊಂದು ಆರ್ಗನ್ಗೆ ಸ್ಪ್ರೆಡ್ ಆಗುತ್ತೆ ಆ್ಯಂಡ್ ಇದರಲ್ಲಿ ನಾವು ನಮ್ಮ ಕ್ಯಾನ್ಸರ್ನ ಸ್ಟೇಜಸ್ನ ನಾವು ಡಿಫೈನ್ ಮಾಡ್ಬೋದು. ಹಾಗಾಗಿ ನೀವು ತೊಗೊತಿರೋ ಟ್ರೀಟ್ಮೆಂಟ್ ನಿಮ್ಮ ಬಾಡಿ ಮೆಟಬಾಲಿಸಮ್ಗೆ ಯೂಸ್ ಆಗ್ತಿದೆ ಅಂತ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಬರೀ ಟ್ಯೂಮರ್ ರಿಮೂವ್ ಮಾಡಿದ ತಕ್ಷಣ ನಮಗೆ ಕ್ಯಾನ್ಸರಿಂದ ನಾವು ಗುಣಮುಕ್ತರಾಗಲ್ಲ, ಅದನ್ನು ನಾವು ಬೇರ್ ಸಮೇತ ಕಿತ್ತಾಕಬೇಕು. ಆವಾಗಲೇ ನಮಗೆ ಮತ್ತೆ ನಾವು ಎಗೈನ್ ನಮಗೆ ಕ್ಯಾನ್ಸರ್ ಆಗೋದ್ರಿಂದ ನಾವು ತಡೆಗಟ್ಬೋದು. ಅದ್ರ ಜೊತೆಗೆ ನಮ್ಮ ಬಾಡಿಯ ಇಮ್ಯುನಿಟಿನ ನಾವು ಬಿಲ್ಡ್ ಮಾಡಬೇಕು. ಹಾಗಿದ್ರೆ ಯಾಕೆ ಆಯುರ್ವೇದ? ಸೊ ಆಯುರ್ವೇದಕ್ಕೆ ಮಾತ್ರ ನಮ್ಮ ಸೆಲ್ ಮೆಕಾನಿಸಮ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರೋದು. ಸೊ ಇದು ನಮ್ಮ ಪ್ರಕೃತಿಯ ಕೊಡುಗೆ ಅಂತ ಹೇಳ್ಬೋದು. ಹಾಗಾಗಿ ನಾನು ಅಷ್ಟೇ ಈ ಪ್ರಕೃತಿ ಜೊತೆನೇ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಆಯುರ್ವೇದದಲ್ಲಿ ಒಂದು ಭಾಗ ರಸಾಯನ ಆಯುರ್ವೇದ. ಈ ರಸಾಯನ ಆಯುರ್ವೇದದಿಂದ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹೀಗೆ ನಮ್ಮ ಬಾಡಿಲಿ ಇಮ್ಯುನಿಟಿ ಪವರ್ ಜಾಸ್ತಿ ಆದಾಗ ಕ್ಯಾನ್ಸರ್ ಸೆಲ್ಸ್ ಏನಿದೆ ಅದ್ರ ವಿರುದ್ಧ ಹೋರಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಪುರಾತನ ಕಾಲದಲ್ಲಿ ಈ ಥರ ಡೆಡ್ಲಿ ಡಿಸೀಸಸ್ಗೆ ಆಯುರ್ವೇದಿಕ್ಕಿಂದ ಮೆಡಿಸನ್ ಕೊಡ್ತಾ ಇದ್ರು. ಹಾಗೆ ಇಲ್ಲೊಂದು ಬೆಸ್ಟ್ ಆಯುರ್ವೇದಿಕ್ ಹಾಸ್ಪಿಟಲ್ ಇದೆ, ಅದು ಬೇರೆ ಯಾವುದೂ ಅಲ್ಲ, ಪುನರ್ಜನ್ ಆಯುರ್ವೇದಿಕ್ ಹಾಸ್ಪಿಟಲ್. ಇದ್ರ ಫೌಂಡರ್ ಬಂದು ಡಾಕ್ಟರ್ ಬೊಮ್ಮು ವೆಂಕಟೇಶ್ವರ ರೆಡ್ಡಿ ಸರ್. ಸೊ ಇವರು ಸುಮಾರು ವರ್ಷಗಳ ಕಾಲ ರಿಸರ್ಚ್ ಮಾಡಿ ಈ ಒಂದು ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ನ ಕಂಡಿಡ್ದಿದ್ದಾರೆ. ಆ್ಯಂಡ್ ಇವರ ಮೇನ್ ಬ್ರಾಂಚ್ ಬಂದು ಹೈದರಾಬಾದ್ನಲ್ಲಿದೆ. 15 ಇಯರ್ಸಿಂದ ಅವರು ಸರ್ವಿಸ್ನ ಕೊಡ್ತಾ ಇದ್ದಾರೆ. ಸೊ ಸುಮಾರು 50,000ಕ್ಕೂ ಹೆಚ್ಚು ಪೇಷಂಟ್ಗಳು ಇಲ್ಲಿ
ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಆ್ಯಂಡ್ ತುಂಬ ಜನ ಸುಮಾರು ಪೇಷಂಟ್ಸು ಕ್ಯೂರ್ ಆಗಿ ಹೋಗಿದ್ದಾರೆ. ಸೊ ಹಾಗೆ ಕ್ಯೂರ್ ಆಗಿ ಹೋಗಿರೋಂಥ ಪೇಷಂಟ್ಸೇ ರಿವ್ಯೂ ಕೊಟ್ಟಿದ್ದಾರೆ. ನೀವು ಅದನ್ನು ಪುನರ್ಜನ್ ಆಯುರ್ವೇದಿಕ್ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ಬೋದು. ಸೊ ಈ ಆಯುರ್ವೇದ ಹಾಸ್ಪಿಟಲ್ಲಿ ಮೇನ್ ಏನು ಬೆನಿಫಿಟ್ ಅಂದರೆ ಒಂದು ಲೋ ಕಾಸ್ಟ್, ಅಂದರೆ ನಮಗೆ ಫ್ರೆಂಡ್ಲಿ ಬಜೆಟಲ್ಲಿ ನಾವು ಈ ಒಂದು ಟ್ರೀಟ್ಮೆಂಟ್ನ ತೊಗೋಬೋದು. ಇನ್ನೊಂದು ನಮಗೆ ರೂಟ್ ಸಮೇತ ನಮ್ಮ ಕ್ಯಾನ್ಸರ್ ಡಿಸೀಸಸ್ ಏನಿದೆ ಅದನ್ನು ಅವರು ಟ್ರೀಟ್ಮೆಂಟ್ ಕೊಡ್ತಾರೆ, ಅಂದರೆ ಬೇರೆ ಸಮೇತ ಇವರು ಅದನ್ನು ಕಿತ್ತಾಕ್ತಾರೆ. ಇನ್ನೊಂದು ನಮಗೆ ಯಾವುದೇ ಸೈಡ್ ಎಫೆಕ್ಟ್ಗಳು ಇರೋದಿಲ್ಲ. ಸೊ ನಿಮಗೆ ಬೇರೆ ಟ್ರೀಟ್ಮೆಂಟ್ ತೊಗೊಂಡು ನಿಮಗೆ ಏನಾದ್ರು ಸೈಡ್ ಎಫೆಕ್ಟ್ ಆಗಿದ್ರು ಇವರು ಕೊಡೋ ಟ್ರೀಟ್ಮೆಂಟಲ್ಲಿ ನೀವು ಅದನ್ನು ಗುಣಮುಖರಾಗ್ಬೋದು. ಸೊ ಫ್ರೆಂಡ್ಸ್, ಈ ವಿಡಿಯೋ ಮಾಡ್ತಿರೋ ಮೇನ್ ಉದ್ದೇಶನೇ ನಿಮಗೆ ಗೊತ್ತಿರೋರಾಗಲಿ, ಅಕ್ಕಪಕ್ಕ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸು ಯಾರೇ ಆಗಲಿ, ಯಾರು ಈ ಒಂದು ಕ್ಯಾನ್ಸರ್ ಡಿಸೀಸಿಂದ ಬಳಲ್ತಿದ್ದಾರೆ ಅವರಿಗೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು. ಸೊ ಆದಷ್ಟು ನೀವು ಈ ಒಂದು ವಿಡಿಯೋನ ನೀವು ಫ್ರೆಂಡ್ಸ್, ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ನಾನು ಈ ಒಂದು ಆಯುರ್ವೇದ ಹಾಸ್ಪಿಟಲ್ ಡೀಟೇಲ್ಸ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಪ್ರತಿಯೊಂದು ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಸ್ಕ್ರೀನ್ ಮೇಲೂ ಮೆನ್ಷನ್ ಮಾಡಿರ್ತೀನಿ, ತಪ್ಪದೆ ಹೋಗಿ ಚೆಕ್ ಮಾಡಿ. ಆ್ಯಂಡ್ ನೀವು ಶೇರ್ ಮಾಡೋ ಪ್ರತಿಯೊಂದು ಲಿಂಕ್ನೂ ಇನ್ನೊಂದು ಜೀವನ ಉಳಿಸ್ಬೋದು ಅಂತ ಹೇಳ್ಬೋದು. ಸೊ ಆದಷ್ಟು ಯಾರ್ಯಾರಿಗೆ ನಿಮಗೆ ಗೊತ್ತಿರೋರು ಯಾರ್ಯಾರು ಈ ಕಾಯಿಲೆಯಿಂದ ಬಳಲ್ತಿದ್ದಾರೆ ಆದಷ್ಟು ನೀವು ಶೇರ್ ಮಾಡಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇವತ್ತಿನ ಒಂದು ವ್ಲಾಗ್ ನಿಮಗೆಲ್ಲರಿಗೂ ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಕ್ಯಾನ್ಸರ್ ಅನ್ನೋ ಒಂದು ಡಿಸೀಸಸ್ ನಾವು ನೆಗ್ಲೆಕ್ಟ್ ಮಾಡೋವಂಥ ವಿಷಯನೇ ಅಲ್ಲ. ಹಾಗಾಗಿ ನನಗೆ ಈ ಒಂದು ಹಾಸ್ಪಿಟಲ್ ಬೆಸ್ಟ್ ಅಂತ ಅನ್ನಿಸ್ತು. ಹಾಗಾಗಿ ನಾನು ಇದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ಒಂದು ಹಾಸ್ಪಿಟಲ್ ಡೀಟೇಲ್ಸ್ನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ನಾನು ಮತ್ತೆ ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಟೇಕ್ ಕೇರ್, ಲವ್ ಯು ಆಲ್.